ರಾಜ್ಯದಲ್ಲಿ ಉಪಚುನಾವಣೆಯ ಚರ್ಚೆ ನಡೀತಾ ಇದೆ. ಹಿರಿಯೂರಿನಲ್ಲಿ ಬೈ ಎಲೆಕ್ಷನ್ ಆಗೋದು ಫಿಕ್ಸ್ ಆಗಿದೆ. ಆದರೆ ಧಾರವಾಡದಲ್ಲಿ ಬೈ ಎಲೆಕ್ಷನ್ ಆಗುತ್ತೋ ಇಲ್ವೋ ಅಂತಕ್ಕಂಥ ಕನ್ಫ್ಯೂಷನ್ ಇದೆ. ಈಗಾಗಲೇ ಶಿಕ್ಷೆಗೆ ಗುರಿಯಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರು ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ಮೇಲ್ಮನವಿಯ ತೀರ್ಪು ಹೊರಬರದೇ ಇರತಕ್ಕಂತಹ ಕಾರಣದಿಂದಾಗಿ ಧಾರವಾಡದಲ್ಲಿ ಉಪಚುನಾವಣೆ ನಡೆಯುತ್ತೋ ನಡೆಯೋಲ್ಲ ಅಂತಕ್ಕಂಥ ಕನ್ಫ್ಯೂಷನ್ ಜನರಿಗಿದೆ. ಶಾಸಕರೇ ಇಲ್ದಕ್ಕಂತಹ ಕ್ಷೇತ್ರದಲ್ಲಿ ಜನರ ನಿರೀಕ್ಷೆಗಳೇನಿದೆ ಅನ್ನೋದನ್ನ ಇವತ್ತು ನಾನು ಜನರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅವರ ಅಭಿಪ್ರಾಯಗಳು ಏನಿದೆ ಅಂತ ಹೇಳಿ ತಿಳ್ಕೊಳ್ತಾ ಹೋಗೋಣ. ಅಂತ ಲೀಡರ್ ನಮ್ಮ ಇಲ್ಲಿ ಉತ್ತರ ಕರ್ನಾಟಕಕ್ಕೆ ನಮ್ಮ ಧಾರವಾಡದಲ್ಲಿ ಎಲ್ಲ ಜನಕ್ಕೆ ತಗೊಂಡು ನಡೆಯುವಂಥ ವ್ಯಕ್ತಿ ಅವರು. ಸರ್, ಅವರು ಶಾಸಕರಿದ್ದಾಗ ನಮ್ಮ ಕ್ಷೇತ್ರದಲ್ಲಿ ಭಾಳ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಆಮೇಲೆ ಅವರು ಬಡವರು ಎಲ್ಲರದು ರೋಡ್ದು ಅದು ಏನು ಪ್ರಾಬ್ಲಮ್ ಇದ್ದರೂ ಬಂದು ಸಾಲ್ವ್ ಮಾಡಿದ್ದಾರೆ. ಅವ್ರ ಮನೆಗೆ ಹೋದ್ರೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ. ಆದರೆ ಅವ್ರ ಕ್ಷೇತ್ರದಾಗ ಇಲ್ಲದ ಕಾರಣ ಸ್ವಲ್ಪ ಅಭಿವೃದ್ಧಿ ಕುಂಠಿತವಾಗಿದೆ. ಆದರೆ ಅವರು ಬೇಗನೆ ಅದು ಈ ಕೇಸ್ ಮುಗಿಸ್ಕೊಂಡು ಬಂದು ಮತ್ತೆ ತಮ್ಮ ಕ್ಷೇತ್ರದ ಬಗ್ಗೆ ಕಾಳಜಿ ವಹಿಸಿದರೆ ಅವರಂಥ ಚಲೋ ನಾಯಕರು ಯಾರಿಲ್ಲ ಧಾರವಾಡದಲ್ಲಿ. ಎಲ್ಲ ಬಡವರ ಬಗ್ಗೆ ಕಾಳಜಿ ಅದು ಮಾಡೋರು ಅದಾರ. ಆಮೇಲೆ ಎಲ್ಲರಿಗೆ ತೊಗೊಂಡು ನಡೆಯೋರು ಅದಾರ. ಅವರಲ್ಲಿ ಭೇದ ಭಾವ ಅನ್ನೋದಿಲ್ಲ, ಚಲೋ ಅದಾರ. ಆದರೆ ಅವರು ಏನೋ ಅನಾಹುತ ಕಾರಣದಿಂದ ಜೈಲಿನಾಗ ಅದಾರೆ. ಅವ್ರು ಬಂದ ಮೇಲೆ ಆದರೂ ಕ್ಷೇತ್ರ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಈ ಟೆನ್ಷನ್ ನಡುವೆ 3 ವರ್ಷ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವರು ಶಿವಲೀಲಾ ಮೇಡಮ್ ಅವರು ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಅವರು ಏನೋ ಪ್ರಾಬ್ಲಮ್ ಇದ್ರೆ ಅವರ ಬಂದು ನಿಂತು ಸಾಲ್ವ್ ಮಾಡ್ತಾರೆ. ಅವ್ರ ಜಾಗದಲ್ಲಿ ನಿಂತು ಶಿವಲೀಲಾ ಮೇಡಮ್ ನಿಂತ್ಕೊಂಡು ಎಲ್ಲ ಕೆಲಸ ಮಾಡಿಕೊಡ್ತಾರೆ ಸರ್. ಎಲ್ಲ ಸ್ಲಮ್ ಏರಿಯಾನು ಚಲೋ ಒಳಚರಂಡಿ ಇದು ವ್ಯವಸ್ಥೆ ಮಾಡಿದ್ದಾರೆ, ನೀರಿನ ವ್ಯವಸ್ಥೆ ಮಾಡಿದ್ದಾರೆ, ರೋಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಮಹಬೂಬ್ ನಗರ, ಸೋನಾಪುರಲ್ಲಿ ಎಲ್ಲ ಭಾಳ ಚಲೋ ಕೆಲಸ ಮಾಡಿದ್ದಾರೆ. ನಾನು ನಿಮ್ಗೊಂದು ಪ್ರಶ್ನೆ ಕೇಳೋದೇನು ಅಂತಂದ್ರೆ, ನೀವು ಇದೇ ಕ್ಷೇತ್ರದವರು, ಇದೇ ಹುಟ್ಟು ಬೆಳೆದ ಜೀವನ ಮಾಡ್ತಾ ಇದ್ದೀವಿ. ನಿಮಗೆ ಏನು ಅನ್ಸುತ್ತೆ ಕೇಸ್ ಎಲ್ಲ ನೋಡಿದಾಗ? ಕೇಸೆಲ್ಲ ನೋಡಿದಾಗ ಅವ್ರ ಮೇಲೆ ಏನೋ ಷಡ್ಯಂತ್ರ ನಡೀತಿದೆ ಅಂತ ಕಾಣಿಸ್ತದೆ. ಅವರು ಮೊದಲಿಂದನೂ ಈ ಕ್ಷೇತ್ರಕ್ಕೆ ಭಾಳ ದುಡ್ದಾರ. ಅವರು ಒಳ್ಳೆ ಮನುಷ್ಯನೂ ಅದಾರೆ, ಬಡ್ರ ಬಗ್ಗೆ ಕಾಳಜಿನೂ ವಹಿಸ್ತಾರೆ. ಆಮೇಲೆ ಯಾವುದೋ ಡೆವಲಪಿಂಗ್ ಕೆಲಸ ಇದ್ದಾರೆ ಬಂದು ನಿಂತು ಮಾಡ್ತಾರೆ. ಏನೋ ಪ್ರಾಬ್ಲಮ್ ಇದ್ದರೂ ಅವರು ಒಂದೇ ಬಡವರಿಗೆ ಭಾಳ ಹೆಲ್ಪ್ ಮಾಡ್ತಾರೆ. ಮತ್ತು ಅವರಂಥ ವರ್ಕರ್ಸು ಯಾರಿಲ್ಲ ಸರ್. ಅಂಥ ಲೀಡರ್ ನಮ್ಮ ಇಲ್ಲಿ ಉತ್ತರ ಕರ್ನಾಟಕಕ್ಕೆ ನಮ್ಮ ಧಾರವಾಡದಲ್ಲಿ ಎಲ್ಲ ಜನಕ್ಕೂ ತೊಗೊಂಡು ನಡೆಯುವಂಥ ವ್ಯಕ್ತಿ ಅವರು. ರೋಡ್ಸ್ ಆಯಿತು, ಒಳಚರಂಡಿ ಕಾಮಗಾರಿ ಆಯಿತು. ಈಗ ಅವರಿಲ್ಲದ ಕಾರಣದಿಂದನೂ ವಿನಯ್ ಕುಲಕರ್ಣಿ ಅವರ ಮಿಸ್ಸಸ್ ಅವರು ಬಂದು ಎಲ್ಲ ನಿಂತು ಖುದ್ದಾಗಿ ನಿಂತು ಪರಿಶೀಲನೆ ಮಾಡಿ ಏನು ನಮ್ಮ ಪ್ರಾಬ್ಲಮ್ಸ್ ಅದಾವೆ ಸಾಲ್ವ್ ಮಾಡಲಿಕ್ಕೆ ಇದು ಮಾಡ್ತಾರೆ. ಅವ್ರು ಬರ್ಬೇಕು ಸರ್, ಹೊರಗೆ ಬರಬೇಕು. ಚಲೋ ಮನುಷ್ಯರಿದ್ದಾರೆ, ಬರಬೇಕು. ಬಂದ್ರೆ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಇನ್ನೂ ಕೆಲಸ ಭಾಳ ಬಾಕಿ ಉಳ್ದಾವ. ಅವ್ರು ಬಂದರೆ ಇನ್ನೂ ಕೆಲಸಗಳು ಭಾಳ ಆಗುತ್ತವೆ. ಆದ ನಂಬಿಕೆ ನಮ್ಮ ಮೇಲೆ, ನಮ್ಗೆ ಅವ್ರ ಮೇಲೆ ಇದೆ. ಬೇರೆ MLA ಅದು ಯಾರೋ ಬಂದರೆ ಯಾವುದು ಕ್ಷೇತ್ರ ಯಾವುದು ಡೆವಲಪ್ಮೆಂಟ್ ಮಾಡಿಲ್ಲ ಸರ್. ಯಾವುದು ಒಂದು ಈ ರೋಡ್ ಲೈಟ್ ಹತ್ತುದಿಲ್ಲ ರೀ ಇಲ್ಲಿ. ಅವ್ರು ಹೇಳಿದ ಮೇಲೆ ರೋಡ್ ಲೈಟ್ ಅದು 4-5 ತಿಂಗಳ ಬಂದಿದ್ವು ರೀ ರೋಡ್ ಲೈಟ್. ರಾತ್ರಿ ಇಲ್ಲೇ ಬಂದು ಹೋಗ್ರಿ ಒಂದು ಸಲ, ಪೂರಾ ಕತ್ತಲ ಇದು. ಈಗಲೂ ಲೈಟ್ ಇಲ್ಲ. ಒಂದು ಹೈಮಾಸ್ಕ್ ಬಿಟ್ಟರೆ ಈ ಲೈನ್ನಲ್ಲಿ ಯಾವ ರೋಡ್ ಲೈಟ್ ಇಲ್ಲ. ನಾವು ಅವರಿಗೆ ಒಂದು ನೆಕ್ಸ್ಟ್ ಟೈಮ್ ಹಿಂದೆ ಹೇಳಿದಾಗ ಮೇಡಮ್ ಅವರು ಕಾಳಜಿ ವಹಿಸಿ ಹಾಕಿದ್ರೆ ಮತ್ತು ಈಗ 4-5 ತಿಂಗಳಾದ್ಮೇಲಿಂದ ಮತ್ತು ಈಗ ಒಂದು 15 ದಿನ ಆದ್ರಿ ಪ್ರಾಬ್ಲಮ್ ಆಗಿ ಈ ರೋಡ್ ಲೈಟ್ ಇಲ್ಲ. ಯಾವ ಅಭಿವೃದ್ಧಿ ಕಡೆ ಯಾರು ಗಮನ ಹರಿಸೋದಿಲ್ಲ. ಇಲ್ಲಿ ಎಲ್ಲ ಸಮುದಾಯನ ಒಟ್ಟಾಗಿ ತಗೊಂಡಾಗ ಕೆಲಸ ಮಾಡ್ತಾರೆ ಸರ್. ಎಲ್ಲ ಸಮುದಾಯದವ್ರಿಗೂ ಇದು ಮಾಡ್ತಾರೆ. ಅವ್ರ ಕಡೆ ಜಾತಿ ಭೇದ ಏನೂ ಇಲ್ಲ. ನಾವು ಅವ್ರ ಮನೆ ಕಡೆ ಏನೋ ಬೆಟ್ ಮಾಡೋಕೆ ಹೋದ್ರೆ ಕುಂದ್ರಿಸಿ ಮಜ್ಜಿಗೆ ಇಲ್ಲಾಂದ್ರೆ ಹಾಲು, ಅವ್ರ ಡೈರಿ ಅದಲ್ರಿ, ಹಾಲು ಕೊಟ್ಟು ಎಲ್ಲ ಸಂತೋಷದಿಂದ ಮಾತಾಡಿ ಏನು ಪ್ರಾಬ್ಲಮ್ ಅದು ಎಲ್ಲ ಕೇಳಿ ಇದು ಮಾಡ್ತಾರೆ. ಕೊಲೆ ಮಾಡೋಕೆ ಸಾಧ್ಯನೇ ಇಲ್ಲ ಸರ್. ಅವ್ರ ಮೇಲೆ ಷಡ್ಯಂತ್ರ ನಡೆದಿದೆ. ಅಂಥ ವ್ಯಕ್ತಿನೂ ಅಲ್ಲ ಅವರು. ಅವರಿಗೆ ಅಂಥ ಕೆಲಸ ಮಾಡೋಕ್ಕೆ ಆಗೋದೂ ಇಲ್ಲ. ಯಾಕಂದ್ರೆ ಅವ್ರಿಗೆ ದೇವ್ರು ಏನು ಕಡಿಮೆ ಕೊಟ್ಟಿದ್ದಾಳ್ರಿ, ಎಲ್ಲ ಅದ. ಅವರಿಗೆ ಡೈರಿ ಇದೆ, ಎಲ್ಲ ಅದ. ಏನು ಕಡಿಮೆ ಅದ. ಅವರು 4 ಮಂದಿ, 100 ಮಂದಿಗೆ ಕೆಲಸ ಕೊಟ್ಟಾರೆ. ಅವರು ಎಲ್ಲೆಲ್ಲಿಂದ ಬಂದು ದುಡಿದು ಹೊಟ್ಟೆ ತುಂಬ್ಕೋತಾರೆ ಜನ ಅವ್ರ ಕಡೆ. ನಮಗೆ ನುಂಗಲಾರು ವಿನಯ್ ಅವ್ರನ್ನ ಕಳ್ಕೊಂಡು ಅವ್ರು ಏನು ಹೋಗ್ಯಾರ. ಉತ್ತರ ಕರ್ನಾಟಕದ ಹುಲಿನೂ ಹೌದು. ಕನ್ನಡ ನಮ್ಮ ಲಿಂಗಾಯತ ಸಮಾಜದ ಒಂದು ಒಳ್ಳೆಯ ಆಗುವಂಥ ಲಿಂಗಾಯತ ಸಮಾಜಕ್ಕೆ ನಮ್ಮ ಧಾರವಾಡ ಗ್ರಾಮೀಣಕ್ಕೆ ಅವ್ನು ಇದ್ದಿದ್ರೆ ಭಾಳ ಒಳ್ಳೇದಿತ್ತು. ಆ ಉದ್ದೇಶವಾಗಿ ನಾವು ಜೈಲಿನಾಗಿದ್ದರು ಅರೆಸ್ಟ್ ಕಳಿಸಿದ್ವು, ಪ್ರಶ್ನೆ ಇಲ್ಲ. ವಿನಯ್ ಕುಲಕರ್ಣಿಗೆ ಯಾವ ಮಾತಿನಾಗೂ ವರ್ಕರು ಹೌದು, ಕೆಲಸಗಾರರು ಹೌದು, ತಾಕತ್ತು ಹೌದು. ಕೆಪಾಸಿಟಿ ಅವ ಯಾರು ಅಂತ ಕೇಳಿದ್ರೆ ನಮ್ಮ ತಾಲೂಕಿನಾಗ ಅವ್ನು ಬಿಟ್ಟರೆ ಅಷ್ಟು ಕೆಪಾಸಿಟಿ ಅವರು ಯಾರೂ ಇಲ್ಲ. ಈಗ ವಿನಯ್ ಕುಲಕರ್ಣಿ ಜೈಲಿಗೆ ಹೋದ್ರ ಮೇಲೆ ಅಧಿಕಾರಿಗಳು ಯಾರು ರೈತರ ಮಾತು ಕೇಳ್ತಾ ಇಲ್ಲ, ಜನರ ಮಾತು ಕೇಳ್ತಾ ಇಲ್ಲ ಅಂತಿದ್ದಾರೆ. ಅದು ಸತ್ಯ ಐತಿ, 100% ಸತ್ಯ ಐತಿ, ಇಲ್ಲ ಅಂತ ನಾ ಹೇಳಾಗ್ತಿಲ್ಲ. ಆದರೆ ಕೆಲವೊಂದಿಷ್ಟು ಮನಸ್ಥಿತಿ ಹೆಂಗಾಗ್ಯಾವ ಅಂತಂದ್ರೆ ಕೇಳೋರ ಯಾರು ಇಲ್ಲ ಅನ್ನುವಂಥ ಮನಸ್ಥಿತಿಗೆ ಬಂದಾರ ಇವರೆಲ್ಲ. ಕೇಳೋರ ಯಾರಿಲ್ಲ. ಯಾಕಂದ್ರೆ ನಾವು ಏನು ನಡೆದೈತಿ, ಯಾವುದು ನಡೆದೈತಿ, ಏನಾರ ಇಲ್ಲಾರ ನಡೆದೈತಿ ಅಂದ್ರೆ ಹಿಂಗಾಗೈತಿ ಏನಾರ ಅಂತ ನಾವು ಕೇಳಿದ್ರೆ ಅವತ್ತು ಅದಕ್ಕೆ ಸಮರ್ಪವಾಗಿ ಅದನ್ನು ಇಲ್ಲಿ ಒಂದು ಫೋನ್ ಹಚ್ಚಿದ್ರೆ ಕೆಲಸನ ತಾನಾಗೇನ ಆಗುವಂಥ ಕೆಪಾಸಿಟಿ ಅವಿದ್ದ. ಪ್ಲಸ್ ಕರೆ ಇನ್ನು ಅಷ್ಟು ಕೆಪಾಸಿಟಿ ಅವ್ರು ಯಾರೂ ಇಲ್ಲ.
ಈಗ ಕೆಲವರೆಲ್ಲ ಗೆದ್ರ ಮೇಲೆ ಕ್ಷೇತ್ರ ಕಡೆ ತಲೆ ಹಾಕೋದಿಲ್ಲ. ಇವ್ರು ಕ್ಷೇತ್ರಕ್ಕೆ ಕಾಲು ಹಿಡದೇ ಇರುವಂತಹ ಆದೇಶ ಇದ್ರು ಕೂಡ ಹೊರಗಡೆ ನಿಂತ್ಕೊಂಡು ಕ್ಷೇತ್ರಕ್ಕೆ ಕೆಲಸ ಮಾಡ್ಕೊಡ್ತಾ ಇದ್ರು. ಈಗ ಅವರು ಹೊರಗಡೆ ಅದಾರಂದ್ರು ಕೆಲಸ ಮಾಡ್ಯಾರು, ಮಾಡಿ ಕೊಟ್ಟಾರು. ಮಾಡಿದ್ರಾಗ ಏನು ಎರಡು ಅನುಮಾನ ಇಲ್ಲ. ಒಂದು ಹೇಳ್ಬೇಕಂದ್ರೆ ಏನಾಗೈತೆ ಅಂದ್ರೆ ನಮಗೆ ನುಂಗಲಾರದು ತುತ್ತಾಗೈತಿ. ಮನೆಯವ್ರನ್ನ ಕಳ್ಕೊಂಡು ಅವ್ರು ಏನು ಹೋಗ್ಯಾರಲ್ಲ, ನುಂಗಲಾರದು ತುತ್ತಾಗೈತಿ, ಅನಿವಾರ್ಯ ಐತಿ. ಈಗ ಹೆಂಗೆ ಬರ್ತೈತಿ ಪ್ರಸಂಗ ಹಂಗೆ ಹೋಗ್ಬೇಕಾಗೈತಿ. ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ವಿನಯ್ ಕುಲಕರ್ಣಿ ಅಂತ ಇನ್ನೊಬ್ಬ ಲೀಡರ್ ಬರೋದಿಲ್ಲ, ಸಾಧ್ಯ ಇಲ್ಲ ಅಂತ ಹೇಳಿ ಇವತ್ತಿಗೆ ನಿಮ್ಮ ಕ್ಷೇತ್ರ ಜನ ಹೇಳ್ತಾ ಇದ್ದಾರೆ. ಆದ್ರೆ ಈಗ ಸಾಕಷ್ಟು ಜನ ಓಡಾಡ್ತಾ ಇದ್ದಾರೆ ಚುನಾವಣೆಗೆ. ಎಷ್ಟೋ ಮಂದಿ ಓಡಾಡಲಿ, ಅಷ್ಟು ಅವನಕ್ಕಿಂತ ಕೆಲಸಗಾರರು ಇರ್ಬೋದೇನೋ ಬರ್ಬೋದೇನೋ. ಅವ್ನು ಹೋದ್ರೆ ಮುಗಿತಿ ರಾಜಕೀಯ ಅಲ್ಲ, ಇರ್ಬೋದು ಎಲೆ ಮರೆಕಾಯಿ. ಅವನಕ್ಕಿಂತ ಕೆಪಾಸಿಟಿ ಅವ್ನು ಇನ್ನೂ ಒಬ್ಬ ಇರ್ಬೋದು. ಆದರೆ ಅವ್ನು ಬಂದಿಲ್ಲ, ತೋರಿಸಿಕೊಂಡಿಲ್ಲ. ಆದ್ರೆ ನಮಗೆ ಅವ್ನು ಕಂಡಿಲ್ಲ. ಈಗ ತೋರಿಸ್ಕೊಂಡವ, ಕಂಡವ, ಬಂದವ ವಿನಯ್ ಕುಲಕರ್ಣಿ ಅಂತಿದ್ದ. ಅದ್ರ ಹಿಂದೆ ಈಗ ನಾವು ದೇಶಾರಿಗೂ ಇದನ್ನೆಲ್ಲ ಮಾಡಿದ್ವಿ, ಖರೆ ಅಷ್ಟ ನಮಗದು ಅನಿಸಲಿಲ್ಲ. ಮನೆಯೊಳಗೆ ಹಿರಿಯ ಇಲ್ದಂಗ ಗುಡಿ ಒಳಗೆ ದೇವ್ರು ಇಲ್ಲಂತ ಪರಿಸ್ಥಿತಿ ಈ ಕ್ಷೇತ್ರದಾಗಿದೆ. ಈ ಹಿಂದಿನ ಚುನಾವಣೆಯೊಳಗೆ ಕಾಂಗ್ರೆಸ್ಸು ವಿಜೃಂಭಣೆಯಿಂದ ಗೆದ್ದು ಅಧಿಕಾರಕ್ಕೆ ಬಂತು. ಧಾರವಾಡ ಗ್ರಾಮೀಣ ಕ್ಷೇತ್ರವನ್ನು ವಿನಯ್ ಕುಲಕರ್ಣಿ ಅವರು ಪ್ರತಿನಿಧಿಸಿದರು. ದುರದೃಷ್ಟವತ್ತ ಅವರು ಒಂದು ಕೊಲೆ ಕೇಸ್ನೊಳಗೆ ಸಿಕ್ಕಾಕ್ಕೊಂಡು CBI ತನಿಖೆಯಿಂದ ಇವತ್ತು ಅವರು ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಕಾನೂನು ವಿಚಾರದೊಳಗೆ ನನಗೊಂದು ಅಷ್ಟು ಜ್ಞಾನ ಇಲ್ಲ ಅಂದರೂ ಒಮ್ಮೆ ಜೀವಾವಧಿ ಶಿಕ್ಷೆ ಆದಮೇಲೆ ಹೈಕೋರ್ಟ್ ಏನಾದರೂ ಸ್ಟೇ ಕೊಟ್ಟರೆ ಈ ಚುನಾವಣೆ ಮುಂದಕ್ಕೆ ಹೋಗುತ್ತೆ. ಆದರೆ ಇವತ್ತಿನವರೆಗೂ ಅದರ ವಾಸನೆ ಇನ್ನೂ ಬಡ್ದಿಲ್ಲ ನಮಗೆ. ಹೀಗಾಗಿ ಈ ಕ್ಷೇತ್ರದ ಜನ ಬಂದು ಮುಂದುವರಿತಾನೆ, ನಮ್ಮ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡ್ಬೋದು ಅನ್ನುವಂಥ ಒಂದು ಆಶೆ ಇಟ್ಕೊಂಡಿದ್ದಾರೆ. ಆದಷ್ಟು ಬೇಗ ಚುನಾವಣೆ ಆಗಬೇಕು, ಇಲ್ಲ ಆದಷ್ಟು ಬೇಗ ಅವ್ರಿಗೆ ಸ್ಟೇ ಸಿಗಬೇಕು. ಯಾವುದಾದ್ರು ಒಂದಾದ್ರೆ ಇಲ್ಲಿಯ ಜನತೆಗೆ ಒಬ್ಬ ನಾಯಕತ್ವ ಉಳಿತೈತಿ. ಇಲ್ಲ ಅಂತಂದ್ರೆ ನಾವು ಹೇಳ್ದಂಗೆ ಅನಾಥ ಆಗತ್ತೆ. ಇವತ್ತೇನಾದ್ರೂ ವಿನಯ್ ಕುಲಕರ್ಣಿ ಅವರು ನಿಮ್ಮ ಜೊತೆಗೆ ಇದ್ದಿದ್ರೆ, ಜೈಲಿಗೆ ಹೋಗದೇ ಇದ್ದಿದ್ರೆ, ಬರದ ಪರಿಸ್ಥಿತಿ ಇದೆ, ರಾಜ್ಯದ ತುಂಬ ಇದೆ. ನಿಮ್ಮ ಕ್ಷೇತ್ರದ ಅಭ್ಯರ್ಥಿ, ನಿಮ್ಮ ನಾಯಕ ನಿಮ್ಗೆ ಯಾವ ರೀತಿಯಾದಂಥ ಸಹಾಯ ಮಾಡ್ತಾ ಇದ್ರು? ನೋಡಿ, ಒಬ್ಬ ಜನಪ್ರತಿನಿಧಿ ಇಲ್ಲಿದ್ದರೆ ಜನರ ಕೆಲಸ ಆಗತ್ತೆ. ಜನಪ್ರತಿನಿಧಿ ಇಲ್ಲದೇ ಇದ್ದರೆ ಮನೆಯೊಳಗೆ ಹಿರಿಯ ಇಲ್ದಂಗೆ ಗುಡಿ ಒಳಗೆ ದೇವ್ರು ಇಲ್ಲಂಥ ಪರಿಸ್ಥಿತಿ ಈ ಕ್ಷೇತ್ರದಾಗೈತಿ. ಅದ್ರ ಮೇಲೆ ಅರ್ಥ ಮಾಡ್ಕೋಬೇಕು. ಕೆಲಸ ಆಗ್ತಿತ್ತು, ಆದರೆ ಇವತ್ತು ಕೆಲಸ ಇಲ್ಲ. ಇನ್ನೇನು ಹೇಳ್ಬೇಕು, 3 ಸತಿ ಕೆಲಸ ಏನು ಮಾಡಿದ್ದಾರೆ ಅಂದರೆ ಎದುರಿಗಿದೆ. ಸರ್ಕಾರದಿಂದ ಯೋಜನೆಗಳು ಏನೇನು ಆಗ್ತಾವ ಆ ಯೋಜನೆಗಳು ಜಾರಿ ತರುವಲ್ಲಿ ಅವರು ಆದಷ್ಟು ಕೆಲಸ ಮಾಡ್ತಾರೆ. ಉತ್ತರ ಕರ್ನಾಟಕದ ಹುಲಿನ ಅದ. ಹುಲಿ ಆಗ್ತದ ಅಂತ ಹೇಳಿ ಅದನ್ನ ಪಂಜರದಾಗ ಹೋಗದ್ರಿ. ಈಗ ಅಂತವಲ್ಲೋ ಇವ ಅಂತವಲ್ಲ ಅಲ್ಲ. ಏನು ಸದಾ ಕಾಲ 24 hours ನಮ್ಮ ಹಿಂಬಾಲಿ ನಿದ್ದೆ ಮಾಡ್ತಿದ್ದೆ ಏನಿಲ್ಲ, ಮತ್ತು ಅದು ಗೊತ್ತಿಲ್ಲ. ಆದ್ರೆ ಮಾತ್ರ ನಾವು ಬೇಕಾದ ಫೋನ್ ಹಚ್ಚಲಿ, ಫೋನ್ ಎತ್ತಲೇ ಬಿಟ್ರೆ ಮತ್ತೆ ಅಲ್ಲ ಉಳಿದ MLA ಉಳಿದ ಇದ್ರಾಗ ಅವ್ರಂಗ ಅಲ್ಲ ಅಲ್ಲ ಅಲ್ಲ. ವಿನಯ್ ಕುಲಕರ್ಣಿನೇ ಉತ್ತರ ಕರ್ನಾಟಕದ ಹುಲಿನ ಅದ. ಹುಲಿ ಹಾಕತ್ತಂತೇಳಿ ಅದನ್ನ ಪಂಜರದಾಗ ಹೋಗದ್ರಿ. ಈಗ ಅದನ್ನ ಎಲ್ಲರೂ ಷಡ್ಯಂತರ ಮಾಡಿ. ಇಲ್ಲ ಅಂದ್ರೆ ನೋಡಿ ಹೊಲಮನಿ ರಸ್ತಾ ಇದ್ದಾಗ 800 ಕಿಲೋಮೀಟ್ರ್ ಮಾಡ್ಸ್ಯಾನ ನೋಡಿರಿ. ಎಲ್ಲ ಹಳ್ಳಿಗೂ ಒಂದು ಹಳ್ಳಿಯಾಗೂ ನಮ್ಮ ಧಾರವಾಡ ತಾಲೂಕಿನಾಗ ಎಷ್ಟು ಹಳ್ಳಿ 55 ಹಳ್ಳಿ ಬರ್ತಾವೆ. ಅಷ್ಟು ಹಳ್ಳಿಗೂ ಇಂಪ್ರೂವ್ಮೆಂಟ್ ಮಾಡ್ಯಾರ. ಈಗ ಯಾರು ಅವ್ರ ಲೆವೆಲ್ ಲೀಡರ್ ಇದಾರೆ ಎಲೆಕ್ಷನ್ ಇಲ್ಲಕ್ಕೆ ಅದಾರು ಏನು ಮಾಡೋದ್ರಿ ತಗೊಂಡ ಬರ್ತಾರು. ಈಗ ಇಲೆಕ್ಷನ್ದಾಗ ಬಂದ ರೊಕ್ಕ ಕೊಟ್ಟು ರುಚಿ ಕೊಟ್ಟು ಅದನ್ನು ಕೊಟ್ಟು ಹೆಂಡ ಕೊಟ್ಟು ಇದನ್ನು ಮಾಡಕ್ಕೆ ಬರ್ತಾರು. ಆದ್ರೂ ಅದಕ್ಕೆ ಯಾರು ಬೆರಗಾಗಿಲ್ಲ. ಮತ್ತು ಅವ್ರು ಒಳಗಿದ್ದು ಹೊರಗಿದ್ರು ಆರಿಸಿ ತಂದಾರ. ಒಟ್ಟು ನಮ್ಮ ಧಾರವಾಡ ತಾಲೂಕಿನ ಮಂದಿ ಅಲ್ಲ, ನಾವು ಒಬ್ಬರ ಅಂತಲ್ಲ. ಅವ್ರ ಮ್ಯಾಗ ಅಭಿಮಾನ ಭಾಳ ಐತಿ, ಎಲ್ಲರದು ಐತಿ ಅಭಿಮಾನ. ಅವ್ರು ಮತ್ತು ಬರೋವ್ರನ್ನ ಅವ್ರು ಉತ್ತರ ಕರ್ನಾಟಕದ ಹುಲಿ ಅಂತೇಳಿ ಹುಲಿ ಅನಿಸೋದನ್ನ ಅದನ್ನ ಇನ್ನು ಹುಲಿ ಹಾಕತ್ತಿದ ಅಂತೇಳಿ ಹೆಂಗೆ ಮಾಡಿದ್ದ. ಜೈಲ್ನಾಗ ಇದ್ದಾದ್ರು ಫೋನ್ ಕೊಟ್ರ ಎಲ್ಲ ನಡೀತೈತಿ. ನಮ್ಮ ಉತ್ತರ ಕರ್ನಾಟಕ ನಡೆಯೋದು ಹುಲಿನ ರೀ ಅದು. ವಿನಯ್ ಕುಲಕರ್ಣಿ ಅಂದ್ರೆ ದೊಡ್ಡ ಕ್ಯಾಂಡಿಡೇಟ್ ಅದು. ಧಾರವಾಡ ಜಿಲ್ಲಾ ಉತ್ತರ ಕರ್ನಾಟಕದ ಒಂದು ಹುಲಿ ಅದು. ಈಗ ನೆಕ್ಸ್ಟ್ CM ಸ್ಥಾನ ಅವ್ರಿಗೆ DKC ಅವ್ರು ಬಿಟ್ರೆ ಈಗ ಸದ್ಲೆ ಹೊರಗೆ ಬಂದ್ರೆ ಅವ್ರಿಗೆ CM ಸ್ಥಾನ. ಅಂಥ ಕ್ಯಾಂಡಿಡೇಟ್ ರೀ ಅದು, ಒಳ್ಳೆ ವ್ಯಕ್ತಿ ಅವರು. ಇವರೆಲ್ಲ ಕೂಡಿ ಏನೇನು ಮಾಡಿ ಒಳಗೆ ಹಾಕಿದ್ರು ಅವ್ರು. ಪಿತ್ತೂರಿ ಅಂತ್ರಿ ಮಾಡ್ಯಾರ್ರಿ, ಮಾಡಿ ಕಾಸು ಒಳಗೆ ಅಂತೂ ಹಾಕಿಬಿಟ್ಟಾರ್ರಿ. ಈಗ ಅವ್ರನ್ನ ಏನು ಮಾಡೋಕೆ ಸಾಧ್ಯ ಇಲ್ರಿ ಅವ್ರು. ಈಗ ಸದ್ಲೆ ಅವ್ರ ಕೈಯಾಗ ಫೋನ್ ಕೊಟ್ರೆ ನಮ್ದು ಏನು ನಡಿಬೇಕಲ್ಲ ಎಲ್ಲ ನಡಿತೈತಿ ಸರ್. ಯಾವುದು ಕೆಲಸ ನಿಂದಿರುವುದಿಲ್ಲ.
ಅವ್ರೊಂದಿಟ ಅವ್ರ ಕಡೆ ಬರೀ ಫೋನ್ ಆಡಕ್ ಅವ್ರ ಜೈಲ್ನಾಗ ಇದ್ದಾದ್ರು ಫೋನ್ ಕೊಟ್ರ ಎಲ್ಲಾ ನಡಿತೈತಿ. ನಮ್ ಉತ್ತರ ಕರ್ನಾಟಕ ನಡೋದಕ್ಕ ನಮ್ ಕ್ಷೇತ್ರದಾಗ ಅಂತ MLA ಎಲ್ಲಿ ಹೋದ್ರು ಸಿಗೋದಿಲ್ಲ, ಇನ್ ಮುಂದ್ ಹುಟ್ಟ್ರೂ ಬರೋದಿಲ್ರಿ. ಅದ್ ಯಾರಿಗೂ ಬರೋದೂ ಇಲ್ರಿ ಅಂತ ಕೆಪಾಸಿಟಿ. ಅಂತ ಕ್ಯಾಂಡಿಡೇಟ್ ಐತ್ರಿ ಅದು, ಅಂತ ಒಳ್ಳೆ ವ್ಯಕ್ತಿನ ಅದನು. ಈ ಸದ್ಲೇ ನಮ್ದು ಏನ್ ಮಾಡೋದ್ರಿ, ಅವು ಹೋಗಿದ್ದಕ್ಕ ಇಡೀ ಲೈನ ತಕೊಂಡ್ ಕುಂತ್ಬಿಟ್ಟಾರ. ನಮ್ಮ ಇಷ್ಟೊತ್ತನ ಒಂದು ಬೆಳಿಗ್ಗಿಂತ KAB ಹೋಗಿ ಬಂದ್ರು ಇನ್ನೂ ಕರೆಂಟ್ ಹಾಕಿಲ್ಲ ನಮಗ್ ಬಿಡ್ರಿ. ಮಿನಿ ಹುಲಿಗಳ ಭಾಳ ಆಗಿಬಿಟ್ಟಾರೆ ಅಣ್ಣಾರ ಒಳಗೆ ಹೋದಿಂದ. ಅವ್ರೆಲ್ಲ ಅವ್ರು ಹೋದಿಂದ ಇವ್ರದ ಭಾಳ ಎದ್ದು ಬಿಟ್ಟ ತಾಡ ಆಯ್ತು. ವಾಪಸ್ ಬಂದ್ರ ಅವ್ರಿ ವಾಪಸ್ ಬಂದ್ರ ಮತ್ತೆ ಅವ್ರ ಮನ್ಯಾಗ ಈಗ ಹೆಂಗೋ ಹೊರಗಿದ್ದ ಆರಿಸಿ ಬಂದಾರ್ರಿ, ಮನ್ಯಾಗ ಕುಂತ ಆರಿಸಿ ಬರೋದಿಲ್ಲ ಅವ್ರು. ಎಲ್ಲೋ ಯಾವ್ದೋ ಕ್ಷೇತ್ರದಾಗಿದ್ದ ಆರಿಸಿ ಬಂದ್ರ ಅವ್ರು. ಹಬ್ಬ ಮಾಡೋದ್ರಿ ಮತ್ತೆ ಅವ್ರನ್ನ ಬಿಟ್ಟು ಮತ್ತೇನೈತಿ. ಅಂತ ಕ್ಯಾಂಡಿಡೇಟ್ ಎಲ್ಲಿ ಹೋದ್ರು ಸಿಗೋದೂ ಇಲ್ಲ. ಹಬ್ಬ ಅವ್ರದ ಮಾಡ್ತಾರ. ಅವ್ರ ಬಿಟ್ಟಂತ್ರಿ ಯಾರು ಮಾಡಕ್ ಸಾಧ್ಯನೇ ಇಲ್ಲ. ಅದನ್ನ ನೆನೆಸ್ಕೊಂಡ್ರೆ ಕಣ್ಣ ನೀರು ಬಿಡ್ತಾವ್ರಿ. ಈಗ ನಮ್ಗೆ ಅಷ್ಟು ಆತ್ಮೀಯತೆ ಇದ್ವಿ. ಶಾಸಕ ಇಲ್ಲ ಅಂದ್ರು ಎಲ್ಲಾ ಕೆಲಸ ಅಂತೂ ನಡೆಯತ್ತವ್ರಿ, ಯಾವ ಬಂದಿಲ್ಲ. ಕೋಟಿಗಟ್ಟಲೆ ಅನುದಾನ ಹಾಕ್ಯಾರಿ. ಈಗ ಸದ್ಯ ಕಾಂಕ್ರೀಟ್ ನಡೆದ್ರಿ. ಊರಾಗ ಎಷ್ಟೋ ಹೊಲದ ರೋಡ್ ನಡೆದಾವು, ಕಾಂಕ್ರೀಟ್ ಆಗ್ಯಾವು, ಡಾಂಬರೀಕರಣ ನಡೆದೈತಿ. ಎಷ್ಟೋ ಗುದಾಮ್ಗಳು ಚಲೋ ಅದಾವು. ಅವ್ರೆಲ್ಲೇ ಇದ್ರು ಕೆಲಸ ಮಾತ್ರ ಯಾವ ನಿಂತಿಲ್ರಿ. ಅದಾರ್ರಿ ಏನಾರ ಆದ್ಕೂಲೆ ಅಕ್ಕಾರಿಗೆ ಫೋನ್ ಮಾಡ್ರಿ ಬರ್ತಾರ, ನಿಲ್ತಾರ, ಏನೋ ಕೆಲಸ ಇದ್ರು ಮಾಡಿಕೊಡ್ತಾರ ಅವರು. ಇಂಥದೈತ್ರಿ ಅಂದ್ರೆ ನಮ್ಮ ಹೆಬ್ಬಳ್ಳಿ ಅಂದ್ರೆ ಅವ್ರ ಮನೆ ಇದ್ದಂಗೆ ಆಗಿಂದಾಗ ಬರ್ತಾರ್ರಿ. ಯಾವುದೋ ಕೆಲಸ ಇರಲಿ ಬಂದು ನಿಂತು ಎಲ್ಲ ಕೆಲಸ ಮಾಡಿ ಕೊಡ್ತಾರೆ. ನಮಗೊಂದು ಅದ ರೀ ಮನ್ಸಿಗೆ ಒಂಥರ ಹಳಾಳಿರಿ. ನಾವೇನೋ ಇದ್ರಿಗೆ ಹೋದ್ಕೊಳ್ಳೆ ಬಾ ಪಾರವಿ ಅಂತೇಳಿ ಒಂದು ಆತ್ಮೀಯತೆಯಿಂದ ಕರಿತಿದ್ರು. ಒಂಥರ ಅವ್ರ ಕುಂದಿರ್ತಿದ್ವಿ, ಮಾತಾಡ್ತಿದ್ವಿ. ಇನ್ನು ಮನೆಯವ್ರು ಇದ್ದಂಗೆ ಇದ್ವಿ ನಾವು. ಭಾಳ ನಾವು ಮಾಜಿ ಮೆಂಬರ್ ಭಾಳ ಆತ್ಮೀಯತೆಯಿಂದ ಇದ್ವಿ ರೀ. ಅವ್ರು ನಾವು ವಿನಯ್ ಕುಲಕರ್ಣಿ ಸಾಹೇಬ್ರು ನಾವು ಭಾಳ ಆತ್ಮೀಯತೆ. ಅದನ್ನ ನೆನೆಸ್ಕೊಂಡ್ರೆ ಕಣ್ಣ ನೀರು ಬಿಡ್ತಾವ್ರಿ. ಈಗ ಯಾವ್ದು ನಮ್ಗೆ ಅಷ್ಟು ಆತ್ಮೀಯತೆ ಇದ್ವಿ ನಾವು. ಯುವಕರಿಗಂತೂ ಭಾಳ ರೀ. ಈಗ ನಮ್ಗೆ ಹೇಳ್ಬೇಕಂದ್ರೆ ಭಾಳ ಅಂತ ಭಾಳ ರೀ. ಒಂದು ಟೀಮ್ ಮಾಡ್ತಿದ್ವಿ, ಅಡ್ಡಾಡ್ತಿದ್ವಿ. ಏನೋ ಕೆಲಸ ಇದ್ರೆ ಬರ್ರಿ ಅಂತಿದ್ರು, ನಾವು ಹೋಗ್ತಿದ್ವಿ ಹುಡುಗರು ಎಲ್ಲರೂ. ಭಾಳ ಚಲೋ ಇದ್ರಿ. ಏನು ಇದೊಂದು ಇವ್ರು ರಾಜಕೀಯ ಆಟ ರೀ ಇದೆಲ್ಲ, ಮತ್ತು ಬೇರೆ ಇಲ್ರಿ. ಅವ್ರನ್ನ ಹತ್ತಿಕ್ಕೂ ಸಂಬಂಧನ ಮಾಡ್ಯಾರ ರೀ ಇದನ್ನ ಕೆಲಸ ಮುದ್ದಾಮ್ ಅವರು ಏನೊಮ್ಮೆ MP ಟಿಕೆಟ್ ಏನು ತೊಗೊಂಡು ಸ್ವಲ್ಪ ಹೋಟ್ಲಿಂದ ಬಿದ್ರಲ್ಲ, ನೆಕ್ಸ್ಟ್ ಬಂದಾಗ ಅವ್ರು ಕಂಪಲ್ಸರಿ ಆರಿಸಿ ಬರ್ತಾರೆ ಅಂತ ತಿಳ್ಕೊಂಡ ಈ ಉದ್ದೇಶದಿಂದನೇ ಮಾಡ್ಯಾರ 100%. ಫುಲ್ ಪಿತೂರಿನ ರೀ. ಪಿತೂರಿ ಮಾಡಿ ಅವ್ನು ಒಳಗೆ ಹಾಕ್ಸ್ಯಾರ. ಇಲ್ಲಾಂದ್ರೆ ಸಾಧ್ಯ ಇಲ್ರಿ. ನಮ್ಮ ಅಣ್ಣಾರ ಹಂಗೆ ಆ ಕೆಲಸ ಮಾಡಿಲ್ರಿ ಅವ್ರು. ಎಲ್ಲ ಸಂಚು ಮಾಡಿ ಅವ್ರನ್ನ ಒಳಗೆ ಹಾಕ್ಸ್ಯಾರ. ನಮ್ಮ 100ಕ್ಕೆ 100 ಹಂಗೆ ಐತ್ರಿ. ಬರತಾರ ಅಂತ ನಮ್ಗೆ ಗ್ಯಾರಂಟಿನೇ ಐತ್ರಿ. ಸತ್ಯಗಳಾಗ ಅವ್ರ ತಪ್ಪಿಲ್ಲ. ಇದು ಷಡ್ಯಂತ್ರ. ಇದು ಷಡ್ಯಂತ್ರ ಅನ್ನೋದು ಪಕ್ಕ 100%. ಆದ್ರಿಂದ ರಿಪ್ಲೈ ಆಗಿ ಬರ್ತಾರ ಅನ್ನೋದು ಪಕ್ಕ ಗೊತ್ತೈತಿ. ಎನಿ ಟೈಮ್ 15 ದಿವ್ಸಕ್ಕೊಮ್ಮೆ ಬರ್ತಿದ್ರು. ಧಾರವಾಡ ಜಿಲ್ಲಾ 71ಕ್ಕೆ ಎಲ್ಲಾ ಕಡೆ ಬಂದು ಮೀಟಿಂಗ್ ಮಾಡ್ತಿದ್ರು. ಏನ್ ಕುಂದು ಕೊರತೆ ಕೇಳ್ತಿದ್ರು. ಎಲ್ಲಾ ಕಡೆ ಅನುಕೂಲ ಇತ್ತು. ಅದು ಈ ಹೊಲಕ್ಕೆ ಹೋಗೋ ರಸ್ತೆ ಆದ್ರು ಮಾಡಿಸ್ತಾರ ಅವ್ರೆ. ಯಾರು ಮಾಡಿಸ್ವಲ್ರಕ್ಕ. ಹಿಂದ ವರ್ಷ ಅವರು BJP ಅವರು ಕಾಂಗ್ರೆಸ್ ಅವರು ಬರ್ಬೋದು, ಆದ್ರೆ ನಮ್ಗೆ ನಿಂತು ಮಾಡಿಸ್ತಾರ ಅಣ್ಣವ್ರು. ಅವ್ರ ತಪ್ಪಿಲ್ಲ. ಸತ್ಯಗಳಾಗತ್ನ ಅವ್ರ ತಪ್ಪಿಲ್ಲ. ಇದು ಷಡ್ಯಂತ್ರ. ಇದು ಷಡ್ಯಂತ್ರ ಅನ್ನೋದು ಪಕ್ಕ 100%. ಆದ್ರಿಂದ ರಿಪ್ಲೈ ಆಗಿ ಬರ್ತಾರ ಅನ್ನೋದು ಪಕ್ಕ ಗೊತ್ತೈತಿ. ನಮ್ಮಂತವ್ರಿಗೆ ಹೆಲ್ಪ್ ಮಾಡ್ಯಾರ. ಇನ್ನೊಬ್ಬರು ತಲೆ ಹೊಡೆದು ಇನ್ನೊಬ್ರದ್ದು ಇದನ್ನ ಮಾಡಿ ಬಂದಿಲ್ಲ ಅವರು. ಯಾಕಂದ್ರೆ ಕಲಿಯಿಂದ ಖರ್ಚು ಮಾಡ್ಕೊಂಡು ಬಂದಾರ ಅವರು. ಯಾಕಂದ್ರೆ ಇಲ್ಲ ಅಂತ ತಂದು ಕೊಟ್ಟಾರ ಅವರು. ಅಂಥವ್ರಿಗೆ ಅಪವಾದ ಹೊರ್ಸೋದು ತಪ್ಪು. ರಾಜಕೀಯ ಷಡ್ಯಂತ್ರ, ಪಿತೂರಿ ಇದೇನ ವರ್ಡ್ಸ್ ಬರ್ತಾವಲ್ಲ ಅಷ್ಟು ಅದ, ಮತ್ತೇನಿಲ್ಲ. ಅಣ್ಣಗೇನು ತೊಂದರೆ ಆಗಲ್ಲ. ಅಣ್ಣ ಬರ್ತಾನ ಪಕ್ಕ 100ಕ್ಕೆ 100. ಮರ್ಡರ್ ಕೇಸ್ ಅಂತೇಳಿ ಅವ್ರು ಮಾಡಿಲ್ಲ. ಯಾರೋ ಮಾಡ್ಯಾರ, ಯಾರೋ ಮಾಡಿ ಯಾರ ಮ್ಯಾಗ ಹಾಕಿ ಹೋದ್ರೆ ಏನಾಗೋದೈತ್ರಿ? ಅಲ್ರಿ ನಮ್ಗೆ ಹೊಲಗಳು ರೋಡ್ ಪಾಡ ಎಲ್ಲ ಅವ್ರ ಕಂಪ್ಲೀಟ್ ಅವ್ರ ಮಾಡ್ಯಾರ ಅಲ್ರಿ. ರೋಡ್ ಮಾಡ್ಯಾರ. ಮತ್ತು ನಮ್ಮಲ್ಲಿ ಅತಿಕ್ರಮ ಜಾಗ ಇತ್ತು. ಅವನ್ನೆಲ್ಲ ಮನೆಗಳು ಮುಂಜಾನೆ ಹೋಗಂಗೆ ಅವಕ್ಕೆ ಕೆಲಸ ಮಾಡಿಕೊಟ್ಟಾರ, ಅನುಕೂಲ ಮಾಡಿಕೊಟ್ಟಾರ. ಈಗ ಅವ್ರು ಇಲ್ಲ ನಿಮ್ಮ ಜೊತೆಗೆ? ಇಲ್ಲರಿ, ಇಲ್ಲ. ಏನು ಯಾರು ಕೇಳ್ಬೇಕ್ರಿ ನಮ್ಮ ಸಮಸ್ಯೆ ಯಾರು ಕೇಳ್ಬೇಕು? ಯಾರು ಕೇಳೋರು ಇಲ್ರಿ. ಕೇಳುವಂಥ ಸ್ಥಿತಿ ಒಳಗೂ ಇಲ್ಲ. ನಾವು ಯಾರನ್ನಂತ ಕೇಳ್ಬೇಕ ಗೊತ್ತೂ ಆಗೋದಿಲ್ಲ ನಮ್ಗೆ. ಅನಾಥರಾಗ್ಬಿಟ್ರ ನೀವು ಧಾರವಾಡ? ಹಂಗಾಗೈತ್ರಿ. ಈಗ ಯಾರು ಹೋದ್ರು ಅವ್ರು ಸ್ಪಂದನೆ ಮಾಡ್ತಿದ್ರಲ್ಲ, ಅದು ಮುಖ್ಯ ರೀ ನಮ್ಗೆ. ನಾವು ನಮ್ಮ ವೈಯಕ್ತಿಕ ಕೆಲಸ ಕೇಳ್ಕೊಂಡು ಹೋದ್ರು ಅವ್ರು ಆಯ್ತು ಮಾಡಿಸ್ಕೊಡಿಸ್ತೇನೆ ನಾನು ಅಂತ ಹೇಳ್ತಿದ್ರಲ್ಲ. ಮರ್ಡರ್ ಕೇಸ್ ಅಂತೇಳಿ ಅವ್ರು ಮಾಡಿಲ್ಲಲ್ರಿ. ಯಾರೋ ಮಾಡ್ಯಾರ, ಯಾರೋ ಮಾಡಿ ಯಾರ್ದಾರ ಮ್ಯಾಗ ಹಾಕಿ ಹೋದ್ರೆ ಏನಾಗೋದೈತ್ರಿ? ಫುಲ್ ಷಡ್ಯಂತ್ರ ಐತ್ರಿ ಅದ್ರಾಗೆಲ್ಲ. ಅವರೆಲ್ಲ ದೊಡ್ಡ ವ್ಯಕ್ತಿಗಳು ಇರ್ತಾರೆ. ಅವ್ರು ಏನು ನಮ್ಮಂತವ್ರು ಏನು ಮಾಡಾಕತ್ರಿ? ಶಾಸಕರು ಭಾಳ 1ನೇ ನಂಬರ್ ಶಾಸಕರು ಅವರು. ಒಂದು ಕೆಲಸಕ್ಕೂ ಎತ್ತಿದ ಕೈ ಭಾಳ ಚಲೋ ಸರ್. ಏನು ಮಾಡ್ಬೇಕ್ರಿ ನೀವು? ಅಂತ ಶಾಸಕರು ಕಳ್ಕೊಂಡಂಗೆ ಆಗೈತೆ. ಅವ್ರ ಮನೆಯವ್ರಿಗೆ ಯಾರು ಟಿಕೆಟ್ ಕೊಟ್ರೆ ನೀವು ಅವ್ರಿಗೆ ಓಟ್ ಹಾಕ್ತೀರಿ? ಹಾಕಬೇಕಲ್ರಿ. ನಮ್ಮವ್ರು
ಯಾರೋ ಅಲ್ರಿ ಇವತ್ತಿಗೆ ಅಪೋಸಿಟ್ ಪಾರ್ಟಿಯವ್ರು ಹೋದ್ರು ತನ್ನ ಕಡೆ ಹೋಗ್ಯಾರಂದ್ರೆ ಹೊಟ್ಟೆಗೆ ಹಾಕೊಂಡ್ರೆ ಕೆಲಸ ಅನ್ಬೇಕ್ರಿ ಏನೇ ಏನಾರ್ದ ಹೊಲದಕ್ಕೆ ರೋಡಿನ ಕೆಲಸ ಆಗಲಿ ಯಾವುದೋ ವರ್ಕ್ ಆಗಲಿ ಏನೇ ಆಗಲಿ ಒಳ್ಳೆ MLA ಒಳ್ಳೆ ಏನೋ ನಮ್ಮ ಅಂತಾರೆ ಹೋಗ್ಯಾವ ಅಂದ್ರು ಬಡ್ರು ನಮ್ದು ಬಿಡ್ರಿ ಹೋಲಿ ಬಡ್ರು ಹೋಗ್ಯಾರ ಅಂದ್ರು ನೇರವಾಗಿ ಕೆಲಸ ಅವನು ಆ MLA ಅಂತ MLA ಬರೋಣ್ರಿ ಅವ್ನ ಟೈಮ್ ಸುಮಾರು ಇಷ್ಟ ಇದ್ದಿದ್ದು ಹೇಳ್ತಾನೆ ರೀ ಮತ್ತು ಅವನಂತ MLA ಯಾರು ಇಲ್ರಿ ಕೆಲಸಗಾರಕ್ಕೆ ಬಂದ ಇವತ್ತು ಯಾರೋ ಅಲ್ಲಿ ಬಡ್ಬೇಕ್ರೆ ಅಲ್ಲೇ ಕುಂತ ಫೋನ್ ಮಾಡ್ರೆ ತನಕ ನಮ್ಮ ಕೆಲಸ ಆಗ್ಬೇಕು ಆಫೀಸರ್ಲಿಂದ ಇದ್ದಿದ್ದು ಹೇಳ್ತಾನೆ ರೀ ಯಾರೋ ಅಲ್ರಿ ಇವತ್ತಿಗೆ ಅಪೋಸಿಟ್ ಪಾರ್ಟಿಯವ್ರು ಹೋದ್ರೂ ತನ್ನ ಕಡೆ ಹೋಗ್ಯಾರಂದ್ರೆ ಹೊಟ್ಟೆಗೆ ಹಾಕೊಂಡ್ರೆ ಆದ್ರೆ ಒಳ್ಳೆ MLA ರೀ ಇದ್ದಿದ್ದು ಹೇಳ್ತಾನೆ ರೀ ಈಗ ಬರ್ತಾರೆ ಬಿಡ್ರಿ ಎಲ್ಲ ಕ್ಷೇತ್ರ ಇಲೆಕ್ಷನ್ ಐತಂದ್ರೆ ಎಲ್ಲರೂ ನಿಂದ್ರಾಗ್ತಾರೆ ಈಗ ನಾ ಕೊಡ್ಬೇಕು ನೀವು ಕೊಡ್ಬೇಕಂತ ಆದ್ರೆ ಹಂಗೆ ವರ್ಕರ್ ಅಲ್ರಿ ಒಂದು ರೋಡಿನ ಕೆಲಸ ಆಗಲ್ರಿ ಒಂದು ಹೊಲವರಿ ಕೆಲಸ ಆಗಲ್ರಿ ಒಂದು ನಮ್ಮಂಥವ್ರು ಬಡಬಗ್ರು ಹೋದ್ರೂ ಒಂದು ಕೆಲಸ ಆಗಲ್ರಿ ಆದ್ರೆ ಒಳ್ಳೆ ಮನುಷ್ಯ ರೀ ಇನ್ನು ನಮಗೆ ಈಗ ದಾರಿ ಕರ್ಕೊಂಡು ಹೋಗ್ತೀನಿ ಒಂದು ದಾರಿಗೆ ಈಗ ನಮ್ಮ ತೋಟದ ದಾರಿಗೆ ಆ ರೋಡ್ ನೋಡಿಬಿಟ್ರೆ ಒಂದು ಚೆಕ್ ಹೋಗಿ ನೋಡ್ರಿ ಅದನ್ನ ಮಾಡೋದು ದಿಕ್ಕಿಲ್ಲ ಸದ್ಯ ಇಲ್ಲೇ ರೀ ಈಗ ಗೋವಿಂದ್ರ ಅತ್ತ ಈಗ ಅವರಿದ್ರೆ ಮಾಡ್ಕೊಡ್ತೀವಿ ಏನ್ರಿ ನಾರ ಹೇಳಿದ್ರೆ ಸಾಕ್ರಿ ಒಂದು 4 ಮಂದಿ ನಾವು ರೈತ ಹೋದಿವಿ ಅಂದ್ರೆ ಅದಕ್ಕೆ ಮರ ಬಿಡಿಸಿ ಕೆಲಸ ಮಾಡಿಸ್ತಿದ್ರಿ ಮುಂದೆ ಅವ್ರು ಏನಾರು ಯಾಕೆ ಮಾಡ್ಕೊಳ್ರ ಮರ ಬಿಡಿಸ್ತಿದ್ರಿ ಇಲ್ಲೇ ರೀ ಮೊನ್ನೆ ಸಾಲಿಗೆ ಒಂದಿತ್ತು ನಾವು ಹೇಳಿದೀವಿ ರೀ ಅವ್ರು ಇದ್ದಾಗ ಹೋಗಿ ಕಿತ್ತೂರು ಬಂದು ಹೋಗಿದ್ರಲ್ಲ ಕಡಿಬಿಟ್ಟಾರ ನೋಡ್ರಿ ಹಿಂಗ್ರಿ ಏನಾರ ಸಾಲಿ ಹುಡುಗ ಸಮಸ್ಯೆ ಆಗೈತೆ ಅಂದ್ರೆ ರೋಡ್ ಹಾಕ್ತಿದ್ರಿ ಅದನ್ನ ಮಸೂತಿ ಮಠದ ಜಾತಿ ಇರುತ್ತೆ ರೀ ಹಿಂಗೆ ಏನಾರು ಹೊಡೆದ ರೋಡ್ ಕಾಂಕ್ರೀಟ್ ಹಾಕ್ಸಿದ್ರಿ ವರ್ಕರ್ ಅಡ್ಡಿ ಅಲ್ರಿ ನಮ್ಗೆ ಅಷ್ಟ ಅಲ್ಲ ಬಿಡ್ರಿ ನಮ್ಮ ಗ್ರಾಮೀಣಕ್ಕೆ ಬೇಜಾರೈತಿ ಹೇಳ ನಿಮಗೆ ಆದ್ರೆ ಕೆಲಸಗಾರ ರೀ ನಮ್ಮ MLA ಇಲ್ಲ ಅಂದಾಗನ ಅಂತಂದ್ರೆ ನಮ್ಮ ರೈತರಿಗೆ ಗೋಳ ಕೇಳವ್ರು ಯಾರು ಅವರು ಹಿಂದೆ ಬರಗಾಲ ಬಿದ್ದಾಗ ಕರೆಂಟ್ ಇಲ್ರಿ ಕರೆಂಟ್ ಕೊಡುವಲ್ಲ ಸರಿಯಾಗಿ ನಮ್ಗೆ ಕರೆಂಟ್ ಕೊಡ್ಸಿದ್ರು ಅವಾಗೆಲ್ಲ ಅನುಕೂಲ ಮಾಡಿದ್ರು ಅವರು ಈಗ ಕರೆಂಟೂ ಇಲ್ಲ ನಮಗೆ ಮತ್ತು ಅದು ತೊಂದರೆನೂ ಐತಿ ಅದನ್ನು ಮಾಡೋರು ಇಲ್ಲ ಈಗ MLA ಇದ್ರೆ ಮಾಡ್ತಿದ್ರು MLA ಇಲ್ಲಲ್ಲ ಅದನ್ನು ಮಾಡೋರಿಲ್ಲ ಏನು ಮಾಡ್ತಾರೆ ಊರನ್ನು ಹೊಲಗಳನ್ನ ದಾರಿ ಮಾಡಿಸಿದ ರೋಡ್ ಮಾಡಿಸಿದ ಅಂದ್ರೆ ಹಿಂದೆ ವರ್ಕ್ ಮಾಡಿದ್ರಲ್ಲ ಎಲ್ಲ ರೈತರಿಗೆ ಸ್ಪಂದನ ಇದ್ರೆ ರೈತರು ವರ್ಕ್ ಮಾಡಿದ್ರು ಎಲ್ಲ ಒಳ್ಳೇದು ಮಾಡಿದ್ರು ಎಲ್ಲ ಹೊಲದ ದಾರಿಗಳು ಮಾಡಿದ್ರು ಹಾಗೆಲ್ಲ ಚಲೋ ಇತ್ತು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಮ್ಮ ಏರಿಯಾದ ಏನೂ ಅಲ್ಲ ಅಲ್ಲಿ ಆಗೋದೇ ಇಲ್ಲ ಅಂಥದ್ದು ಆಗಿದೆ ಅಲ್ಲಿ ಕೆಲಸ ಆಗಿದೆ ಊರಲ್ಲೆಲ್ಲ ಚೆನ್ನಾಗಿ ಕೆಲಸ ಆಗಿದೆ ಬೇಜಾರಾಗುತ್ತೆ ಮತ್ತು ಯಾರು ಇಲ್ಲಲ್ಲ ನಮ್ಮ ಒಂದು ಫಂಕ್ಷನ್ ಆದ್ರೆ ಇಲ್ಲ ಒಂದು ಮ್ಯಾರೇಜ್ ಇಲ್ಲ ಒಂದು ಯಾವುದಕ್ಕೂ ಆದ್ರೆ ಏನು ಬರಲಿಲ್ಲ ಇವರು ಅವ್ರ ಮನೆಯವರು ಪಾಪ ಅವ್ರ ಹೆಣ್ಮಕ್ಳು ಏನು ಮಾಡ್ಬೇಕು ಅನಾಥ ಆಯಿತು ಏನು ಪ್ರಾಬ್ಲಮ್ ಆಯಿತು ಅವರಿದ್ರೆ ನಮ್ಮೆಲ್ಲ ಕೆಲಸಗಳಾಕಿದ್ದು ಎಲ್ಲ ಫಂಕ್ಷನು ರೋಡ್ ಕೆಲಸ ಇವುದು ದವಾಖಾನೆ ಈ ದವಾಖಾನೆ 3 ವರ್ಷ 2 ವರ್ಷದ ಕಟ್ಟಡ ಆಗಿ ಈಗ ಮೊನ್ನೆ ಉದ್ಘಾಟನೆ ಆಯ್ತು ಇನ್ನು ಅವಕ್ಕೆ ಇವು ಬಂದಿಲ್ಲ ಕಾಟ ಮಟೀರಿಯಲ್ ಬಂದಿಲ್ಲ ಡಾಕ್ಟರ್ಸ್ಗಳು ಇಲ್ಲ ಸರಿಯಾಗಿ ಇದು ಮಾಡೋಂಗಿಲ್ಲ ಅವರೆಲ್ಲ ಇದ್ದಿದ್ರೆ ಸಮಸ್ಯೆ ಮಾಡ್ತಿದ್ರು ಎಲ್ಲ ಕೆಲಸ ಮಾಡ್ತಿದ್ರು ಅನಾಥ 3 ವರ್ಷದಿಂದನೂ ಅನಾಥನಾಗಿದೆ ಯಾಕಂದರೆ ಯಾವುದೋ ಒಂದು ಈಗ ಮತದಾರರು ನಮ್ದು ಇಂಥದ್ದೊಂದು ಕೆಲಸ ಆಗ್ಬೇಕಂದ್ರೆ ಬೆಂಗಳೂರಿಗೆ ಹೋಗ್ಬೇಕು ಶಿಗ್ಗಾಂವ್ಗೆ ಹೋಗ್ಬೇಕು ಇಲ್ಲ ಇಲ್ಲಿ ಕಿತ್ತೂರಿಗೆ ಹೋಗ್ಬೇಕು ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಹೀಗಾಗಿ ಸ್ವಲ್ಪ ಕೆಲಸ ಹಿನ್ನಡೆ ಆಗೈತಿ ಎಲ್ಲ ಥರದಿಂದ ಹಿನ್ನಡೆ ಆಗೈತಿ ಹಿಂದೆ 2 ಸಲ ಬಂದ್ರು ಅವ್ರು ಕೆಲಸ ಮಾಡ್ಯಾರ ಒಳ್ಳೆ ವ್ಯಕ್ತಿ ಕೆಲಸ ಮಾಡೋರನ್ನ ಇದ್ರು ಅವ್ರು ಇದ್ರು ಈಗಂತೂ ಅವ್ರು ಇಲ್ಲದ ಸಲುವಾಗಿ ಯಾವ ಕೆಲಸ ಯಾವಿಲ್ಲ ಎಲ್ಲ ಎಡಪದ ಒಳ್ಳೆ ವ್ಯಕ್ತಿ ಅದಕ್ಕೆ ಇದು ನಶೀಬ ಅದಾಯ್ತು ಕೆಲಸ ಮಾಡ್ತಿದ್ರಿ ಯಾರು ಹೋದ್ರು ಎಲ್ಲರೂ ಮಾತಾಡ್ಸ್ತಿದ್ದ ಕೆಲವರು ಯಾರು ಊರ್ದು ಏನಾರು ಹೊಲದ ರೋಡೋದ್ರೆ ಮಾಡಿಸ್ತಿದ್ದ ಯಾರು ಕೈ ಬಿಟ್ಟಿಲ್ರಿ ಅವ್ರು ಎಲ್ಲಾರು ನಮ್ಮವ್ರ ಅಂತ ಕೈ ಹಿಡ್ಕೊಂಡಾರೆ ಅವಾಗ ಯಾರು ಇಲ್ಲ ಹಾಳು ಬಿದ್ದಂಗೆ ಆಗೈತ್ರಿ MLA ಹೋಗ್ಯಾನಂದಿಂದ ಏನು ಹಾಳು ಬಿದ್ದಂಗ ರೀ ಮತ್ತೆ ಯಾರ ಕೇಳಕ್ ಹೋಗುದ್ರಿ ಮತ್ತು ಅವ್ರ ಅಣ್ಣಾರು ಒಳಗಿದ್ರು ನಾವು ಅವ್ರ ಮಾಡಿ ಟಿಕೆಟ್ ಕೊಟ್ಟರು ಮತ್ತು ನಾವು ಅವ್ರನ್ನ ಕೆಲಸ ಮಾಡಿ ನಾವು ಅವ್ರನ್ನ ಆರಿಸಿ ತೊಗೊಂಬಂದಿದ್ದೇವ್ರಿ ಈಗ ಸದ್ಯ ಅವರು ಮತ್ತು ಅವ್ರಿಗೆ ಟಿಕೆಟ್ ಸಿಕ್ಕರು ಮತ್ತು ಅವ್ರಿಗೆ ನಮ್ದೆಲ್ಲ ಬೆಂಬಲ ಅವ್ರ ಹೃದಯ ಬೆನ್ನಿ ಹೃದಯ ಎಲ್ಲ ವಾರ್ಡ್ ಅದಾರಂದ್ರು ನಮ್ಮನ್ನೆಲ್ಲರೂ ಕರ್ಕೊಂಡು ನಮ್ಮನ್ನ ಅಷ್ಟು ಚಂದ ಮಾತಾಡಿಸಿ ನಮಗೆ ಏನು ಮಾಡೋದು ನಿಮ್ಗೆ ಏನು ಬೇಕ್ರಪ್ಪ ಏನು ಎಲ್ಲ ನೀವು ಯಾರನ್ನೂ ಕೇಳಬೇಕಾಗಿಲ್ಲ ನನಗೆ ಡೈರೆಕ್ಟ್ ನನ್ನ ಫೋನಿನ ಮುಖಾಂತರ ಮಾತಾಡ್ರಿ ನಾ ನಿಮ್ಗೆ ಏನು ಅನ್ನೋದು ನಾ ಮಾಡಿಕೊಡ್ತೇನಂತ ಹೇಳುವಂಥ ವ್ಯಕ್ತಿರ ಒಳಗಿದೆ ಮತ್ತೆ ಇಲಿ ಅಲ್ಲ ಹುಲಿನ ಅದ ಒಳಗೈತೆ ಅಂತೇಳಿ ಅದೇನು ಇಲಿ ಅಲ್ಲ ಮತ್ತೆ ಹುಲಿನ